ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಚೈನ್ ರೂಲ್ ಬಗ್ಗೆ ಮಾತಾಡ್ತಿದ್ವಿ. ಚೈನ್ ರೂಲ್ ಅಂತಂದ್ರೆ ನಿಮ್ಮೆಲ್ಲರೂ ಕೂಡ ಅದನ್ನ ಸಿಂಪಲ್ ಆಗಿ ಬಾಕ್ಸ್ನ ಯೂಸ್ ಮಾಡ್ಕೊಂಡು ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದೆ. ಇವಾಗ ಅದ್ರ ಮೇಲೆ ನಿಮಗೆ ಸೆಕೆಂಡ್ PUCನಲ್ಲಿ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಫಸ್ಟ್ ನಿಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹಿಂದೆ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಕೇಳೋವಾಗಿಲ್ವ ಸರ್? ಹಾಗಾದ್ರೆ ಅದನ್ನೂ ಕೂಡ ಕೇಳೋ ಸಾಧ್ಯತೆ ಇರುತ್ತೆ, ಇದನ್ನೂ ಕೂಡ ಕೇಳ್ತಾರೆ ಎಕ್ಸಾಮಿನೇಷನ್ಗೆ. ಇವಾಗ ಫಸ್ಟ್ ಪ್ರಾಬ್ಲಮ್ ನಿಮಗೆ ಈ ತರ ಇದೆ. ಫಸ್ಟ್ ಒನ್ 16th ಒನ್, ಅದನ್ನ ಪ್ರಾಬ್ಲಮ್ ನಂಬರ್ನ ಕಂಟಿನ್ಯೂ ಮಾಡ್ತೀನಿ. ಲಾಸ್ಟ್ 15th ಎಂಡ್ ಆಗಿತ್ತು, 16th ಇಂದ ಶುರು ಮಾಡಿದ್ದೀನಿ. ಜೂನ್ 17ನಲ್ಲಿ 1 ಮಾರ್ಕ್ಗೆ ಕ್ವಶನ್ ಕೇಳಿದ್ರೆ ಇದನ್ನ ಯಾವ ತರ ಕೇಳಬಹುದು ಅಂತಂದ್ರೆ, ಫೈಂಡ್ ದ ಡೆರಿವೇಟಿವ್ ಆಫ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೇಳಬಹುದು ಕ್ವಶನ್ ನ. ಅದನ್ನ ಬಿಟ್ರೆ ಇಫ್ y is equal to sin of x square find the derivative ಅಥವಾ find dy by dx ಅಂತ ಕೇಳಬಹುದು. ಅರ್ಥ ಆಗ್ತಿದೆಯಾ ನಿಮ್ಗೆ? ಈ ಕ್ವಶನ್ ನ ಯಾವ ತರನಾದ್ರೂ ಕೇಳಿ. ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ, ನೋಟ್ಸ್ ಬರಿಬೇಕಾದ್ರೆ ಎಲ್ಲರ ಹತ್ರನೂ ಕೂಡ ಪೆನ್ಸಿಲ್ ಇಟ್ಕೊಳ್ಳಿ. ಪೆನ್ಸಿಲ್ ನ ಇಟ್ಕೊಂಡು ಏನ್ ಮಾಡಿ, ಅವಾಗಲೇ ಹೇಳ್ಕೊಟ್ಟೆ, ನಮ್ಗೆ ಸೈನ್ ಎಕ್ಸ್ ಗೆ ಡೆರಿವೇಟಿವ್ ಗೊತ್ತು, ಸೈನ್ ಇಂದ ಮುಂದೆ ಯಾವ್ದು ಇರುತ್ತೋ ಅದನ್ನ ಡಬ್ಬ ಅಂತ ಕನ್ಸಿಡರ್ ಮಾಡ್ತಾರೆ. ಪೆನ್ಸಿಲ್ ಅಲ್ಲಿ ಬರ್ಕೋಬೇಕಿಲ್ಲ. The derivative of sin x is cos x. The derivative of sin dabba cos dabba into d by dx of dabba. ಯಾಕೆ ಅಂತಂದ್ರೆ sin x ಗೆ ಡೆರಿವೇಟಿವ್ cos x into d by dx of x ಆಗಿರುತ್ತೆ. ಅಂದ್ರೆ x ಗೆ ಡೆರಿವೇಟಿವ್ 1 ಆಗಿರೋದ್ರಿಂದ ಅದು sin x ಆಗಿರುತ್ತೆ. ಇವಾಗ ಇಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ಒಂದ್ಸಲ ಪ್ರಾಬ್ಲಮ್ ಬರ್ಕೊಂಡಿರ್ತೀರಾ, ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ಈ ತರ ಬರ್ದಿರ್ತೀರಾ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರ್ದಿರ್ತೀರಾ. ನೆಕ್ಸ್ಟ್ dy divided by dx is equal to sin dabba. sin dabba ಗೆ ಡೆರಿವೇಟಿವ್ ಏನು? sin x ಗೆ ಡೆರಿವೇಟಿವ್ cos x, sin dabba ಗೆ cos dabba. ಅದ್ರ ಒಳಗಡೆ ಏನಿದೆ ಅದನ್ನು ಮತ್ತೆ ಬರೀತೀರಾ x ಸ್ಕ್ವೇರ್. ಆ ಬಾಕ್ಸ್ ನ ನಿಮ್ಗೆ ಗೊತ್ತಾಗ್ಲಿ ಅಂತ ಆಗ್ತಾ ಇದೆ ಅಷ್ಟೇ. ಎಕ್ಸಾಮಿನೇಷನ್ ಅಲ್ಲಿ ಏನು ಅವಶ್ಯಕತೆ ಇಲ್ಲ, ನೀವು ತಿಳ್ಕೊಂಡ್ರೆ ಸಾಕಾಗ. ನೆಕ್ಸ್ಟ್ ಅದಾದ್ಮೇಲೆ ನಾನು ಏನ್ ಮಾಡಬೇಕು, ಇದಕ್ಕೆ ಡೆರಿವೇಟಿವ್ ಬರೀಬೇಕು. ಡೆರಿವೇಟಿವ್ ಬರೀಬೇಕು ಅಂತಂದ್ರೆ ಅದ್ರ ಈ ತರ ಬರೀತಾರೆ, ದಟ್ ಈಸ್ d divided by dx of x square ಅಂತ ಬರ್ಕೊಂಡಿರುತ್ತೆ. ಇದಕ್ಕೆ ಡೆರಿವೇಟಿವ್ ಗೊತ್ತಿರುತ್ತೆ ಅಲ್ವಾ? ವಾಟ್ ಇಸ್ ದ ಡೆರಿವೇಟಿವ್ ಆಫ್ x ಸ್ಕ್ವೇರ್? x ಸ್ಕ್ವೇರ್ ಗೆ ಡೆರಿವೇಟಿವ್ ಏನಾಗಿರುತ್ತೆ? 2x into 2x ಅಂತ ಬರ್ಕೊಂಡಿರುತ್ತೆ. ಬಟ್ ಅದನ್ನ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ 1 ಮಾರ್ಕ್ ಗೆ ಕೇಳಿರ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಒಂದೇ ಸ್ಟೆಪ್ ಅಲ್ಲಿ ಬರೀತಾ ಇದೀನಿ, 2x into cos of x ಸ್ಕ್ವೇರ್. ಅವಾಗ ಇದಿರಲ್ಲ, ನಾನು ಏನ್ ಬರ್ಕೊಂಡಿದ್ದೀನೋ ಇದಿರಲ್ಲ. ಇಲ್ಲ ಅಂತಂದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಆದ್ರೆ, ಸರ್ ನಮ್ಗೆ 2 ಸ್ಟೆಪ್ ಅಲ್ಲಿ ಆನ್ಸರ್ ಬೇಕು ಅಂತಂದ್ರೆ ಅವಾಗ ಈ ತರ ಬರೀಬಹುದು. ಇದನ್ನ ಯಾವ ತರ ಬರ್ದಿರ್ತೀರಾ, ದಟ್ ಈಸ್ dy divided by dx ಅಂತ ಬರ್ದಿರ್ತೀರಾ, ಇಸ್ ಈಕ್ವಲ್ ಟು sin ಡಬ್ಬಾ ಗೆ ಡೆರಿವೇಟಿವ್ ನ cos ಡಬ್ಬಾ ಪ್ಲೇಸ್ ಅಲ್ಲಿ x ಸ್ಕ್ವೇರ್ ಇದೆ. ನೆಕ್ಸ್ಟ್ ಇಲ್ಲಿ ಈ ತರ ಬರ್ದಿರ್ತೀರಾ, d by dx of x ಸ್ಕ್ವೇರ್ ಅಂತ ನೋಟ್ ಮಾಡಿರ್ತೀರಾ ಒಂದ್ ಲೈನ್ ಅಲ್ಲಿ. ನೆಕ್ಸ್ಟ್ dy divided by dx is equal to x ಸ್ಕ್ವೇರ್ ಗೆ ಡೆರಿವೇಟಿವ್ ಗೊತ್ತಿರುತ್ತೆ, x ಪವರ್ n ತರ ಇದೆ, n ಇಂಟು x ಪವರ್ n ಮೈನಸ್ 1. ಆದ್ರಿಂದ ಇದಕ್ಕೆ ಡೆರಿವೇಟಿವ್ ಏನಾಯ್ತು, x ಸ್ಕ್ವೇರ್ ಗೆ ಡೆರಿವೇಟಿವ್ 2x ಆಯ್ತು. ಮತ್ತೆ ಇದನ್ನ ಆಸ್ ಇಟ್ ಈಸ್ ಹಾಗೆ ಬರೀತೀರಾ, ಇಂಟು ಕಾಸ್ ಆಫ್ x ಸ್ಕ್ವೇರ್. ಇಷ್ಟೇ 1 ಮಾರ್ಕ್ಗೆ ಕೇಳ್ತಾರೆ. ಇದನ್ನ ಜೂನ್ 2017 ನಲ್ಲಿ ಸಪ್ಲಿಮೆಂಟರಿ 2017 ನಲ್ಲಿ 1 ಮಾರ್ಕ್ಗೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಈ ತರ ಇದೆ. ನೆಕ್ಸ್ಟ್ ಒನ್ ನೋಡಿ, ಜೂನ್ 2016 ಸಪ್ಲಿಮೆಂಟರಿ 2016 ಅಲ್ಲಿ ಕೇಳಿದರೆ, ಇವಾಗ ನಿಮ್ಗೆ ಗೊತ್ತಾಗ್ಬಿಡ್ಬೇಕು, ಅಂಡರ್ಸ್ಟುಡ್. ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಪಕ್ಕ ಏನಿರುತ್ತೋ ಅದೆಲ್ಲ ಡಬ್ಬಾ ಅಂತ ಕನ್ಸಿಡರ್ ಮಾಡ್ತೀರಾ. ನೋಡಿ ಇದು ಡಬ್ಬಾ ಆಗಿರುತ್ತೆ. tan x ಗೆ ಡೆರಿವೇಟಿವ್ ಸೆಕೆಂಡ್ ಸ್ಕ್ವೇರ್ x, tan x ಗೆ ಡೆರಿವೇಟಿವ್ ಸೆಕೆಂಡ್ ಸ್ಕ್ವೇರ್ x, tan ಡಬ್ಬಾ ಗೆ ಡೆರಿವೇಟಿವ್ ಸೆಕೆಂಡ್ ಸ್ಕ್ವೇರ್ ಡಬ್ಬಾ. ಆದ್ರಿಂದ ಅದನ್ನ ಈ ತರ ಬರೀತಾ ಇದ್ದೀನಿ, dy divided by dx is equal to secant square ಡಬ್ಬಾ ಪ್ಲೇಸ್ ಅಲ್ಲಿ ಇದೆ, 2x plus 3 ಇದೆ, ಇದು ಡಬ್ಬಾ ಪ್ಲೇಸ್ ಅಲ್ಲಿ. ಮತ್ತೆ ನಾವು ಇಲ್ಲಿ ಏನ್ ಬರೀಬೇಕು, ಇಂಟು d by dx ಆಫ್ ಡಬ್ಬಾ ಒಳಗಡೆ ಏನಿರುತ್ತೆ ಅದನ್ನ ಹಾಗೆ ಬರೀತಾರೆ, 2x plus 3. ನೆಕ್ಸ್ಟ್ ಇದಕ್ಕೆ ಡೆರಿವೇಟಿವ್ ನೋಡ್ಕೋಬೇಕು. ಇದೆಲ್ಲ ಫಸ್ಟ್ PUC ನಲ್ಲಿ ಗೊತ್ತಿರುತ್ತೆ ಡೆರಿವೇಟಿವ್. ಇದಕ್ಕೆ ನಾವು 2 ನ ಹಾಗೆ ಇಟ್ಕೊಳ್ತೀರಾ, x ಗೆ ಡೆರಿವೇಟಿವ್ 1, 2 into 1 ಅಂತಂದ್ರೆ 2 ಪ್ಲಸ್ 3 ಗೆ ಡೆರಿವೇಟಿವ್ 0, 2 plus 0 ಅಂತಂದ್ರೆ ಫೈನಲ್ ಆಗಿ ಏನ್ ಬರುತ್ತೆ, 2 ಬರುತ್ತೆ. ಆದ್ರಿಂದ ಆನ್ಸರ್ ನ ಏನಂತ ಬರೀತೀರಾ, dy divided by dx is equal to, ಇಲ್ಲಿ 2 ಸಿಕ್ಕಿರುತ್ತೆ, 2 ನ ಸ್ಟಾರ್ಟಿಂಗ್ ಬರೀತಾ ಇದೀನಿ, 2 into secant square 2x plus 3.
2x plus 3 ಈ ತರ ಬರೀತೀರ. ನೆಕ್ಸ್ಟ್ ಅನದರ್ ಪ್ರಾಬ್ಲಮ್ ಇದೆ. ಇದನ್ನ 2 ಟೈಮ್ಸ್ ರಿಪೀಟೆಡ್ ಮಾಡಿದ್ರೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಮಾರ್ಚ್ 19 ಮತ್ತೆ ಮಾರ್ಚ್ 15 ನೀವು ಎಲ್ಲಾ ಪ್ರಾಬ್ಲಮ್ಗಳನ್ನ ನೋಟ್ಸ್ ಬರೀಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಇಯರ್ಗಳನ್ನ ಮೆನ್ಷನ್ ಮಾಡಿರ್ತೀವಿ. ಅದನ್ನ ನೀವು ಪೆನ್ಸಿಲ್ ಅಲ್ಲಿ ಅಥವಾ ಪೆನ್ ಅಲ್ಲಿ ಆ ಪ್ರಾಬ್ಲಮ್ ಇಂಗೆ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಯಾಕೆ ಮೆನ್ಷನ್ ಮಾಡ್ಕೊಳ್ಳಿ ಅಂತಂದ್ರೆ ನಿಮ್ಮ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ನಲ್ಲಿ ಆಲ್ಮೋಸ್ಟ್ 60 to 70% ಪ್ರಾಬ್ಲಮ್ಗಳು ರಿಪೀಟೆಡ್ ಕ್ವಶನ್ಸ್ಗಳು, ಅಂದ್ರೆ ಪ್ರೀವಿಯಸ್ ಇಯರ್ಲಿ ಕೇಳಿರ್ತಕ್ಕಂಥದ್ದು. ಇವಾಗ ರೀಸೆಂಟ್ ಆಗಿ ಮಾರ್ಚ್ 2020 ನಲ್ಲಿ ಎಕ್ಸಾಮ್ ನಡೀತಲ್ಲ, ಆ ಎಕ್ಸಾಮಿನೇಷನ್ ಅಲ್ಲಿ 95% ರಿಪೀಟೆಡ್ ಕ್ವಶನ್ಸ್ ಗಳಿವೆ. ಅದಕ್ಕೋಸ್ಕರ ನೀವು ಅದನ್ನ ನೋಟ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ y is equal to sin of x square plus 5 ಅಂತ ಇದೆ. ಸೈನ್ ಇಂದ ಮುಂದೆ ಇರೋದನ್ನ ಡಬ್ಬ ಅಂತ ಕನ್ಸಿಡರ್ ಮಾಡ್ತಾರೆ. ಇವಾಗ ಇದನ್ನ ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಬರೆಯೋಣ. dy divided by dx is equal to differentiate with respect to x ಅಂತ ಬರ್ತಿರ್ತೀರಾ. dy by dx is equal to sin ಡಬ್ಬ. sin ಡಬ್ಬಗೆ ಡೆರಿವೇಟಿವ್ ಏನು ಬರೀತೀರಾ? cos ಡಬ್ಬ. ಡಬ್ಬ ಪ್ಲೇಸ್ ಅಲ್ಲಿ ಇದೆ cos x square plus 5 ಇಂಟು ಇಲ್ಲಿ dy by dx ಆಫ್ ಇದನ್ನ ಬರೀಬೇಕಿತ್ತು x square plus 5 ನ ಇದೆ ಅಂತ ಅನ್ಕೊಳ್ಳೋಣ. ಡೆರಿವೇಟಿವ್ ಏನಾಗಿರುತ್ತೆ ನೋಡ್ಕೊಳ್ಳೋಣ. x square ಗೆ ಡೆರಿವೇಟಿವ್ 2x ಆಗಿರುತ್ತೆ ಪ್ಲಸ್ 5 ಕಾನ್ಸ್ಟೆಂಟ್, ಇದಕ್ಕೆ ಡೆರಿವೇಟಿವ್ 0. 2x plus 0 ಅಂತಂದ್ರೆ 2x. ಅದನ್ನ ಮುಂಚಿತವಾಗಿ ಬರೀತೀವಿ. ಈ ತರ ಆಯ್ತು. ಇಷ್ಟೇ, ತುಂಬಾ ಸಿಂಪಲ್ ಆಗಿರ್ತದೆ. ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿ ಇರುತ್ತೆ. ನೆಕ್ಸ್ಟ್ ಅನದರ್ ಒಂದು ಪ್ರಾಬ್ಲಮ್ 19th ಒಂದು. ಇದನ್ನ ಜೂನ್ 18 ಸಪ್ಲಿಮೆಂಟರಿ 18 ಅಲ್ಲಿ ಕೇಳಿದ್ದಾರೆ ಕ್ವಶನ್ ಅನ್ನ. y ಕೊಟ್ಟಿದ್ರೆ y is equal to sin of ax plus b ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಡೆರಿವೇಟಿವ್ ಅಂತ ಕೇಳಿದ್ರೆ ಮತ್ತೆ ಸೈನ್ ಇಂದ ಮುಂದೆ ಇರುತ್ತೆ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಇಂದ, ಅದು ಡಬ್ಬ. ಇಲ್ಲಿ a ಮತ್ತೆ b ಕಾನ್ಸ್ಟೆಂಟ್ ಆಗಿರುತ್ತೆ. ಇವಾಗ ನೀವು ಇದಕ್ಕೆ ಆನ್ಸರ್ ಬರೀತೀರಾ ಅಂತಂದ್ರೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರೆದಿರ್ತೀರಾ. dy divided by dx is equal to sin ಡಬ್ಬ. sin ಡಬ್ಬಗೆ ಡೆರಿವೇಟಿವ್ ಏನಾಗಿರುತ್ತೆ? cos ಡಬ್ಬ. ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ? ax plus b ಇದೆ. cos ಡಬ್ಬ ಇಂಟು dy by dx ಆಫ್ ಡಬ್ಬ. ಇದಕ್ಕೆ ಡೆರಿವೇಟಿವ್ ಬರೀಬೇಕು. a ಕಾನ್ಸ್ಟೆಂಟ್ ಹೊರಗಡೆ ತಗೊಂಡು, x ಗೆ ಡೆರಿವೇಟಿವ್ 1, a ಇಂಟು 1 ಅಂತಂದ್ರೆ ಇದು a ಪ್ಲಸ್ b ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಗೆ ಡೆರಿವೇಟಿವ್ 0, a ಪ್ಲಸ್ 0, a ಪ್ಲಸ್ 0 ಅಂತಂದ್ರೆ a. ಅಲ್ಲಿಗೆ ಆನ್ಸರ್ ಏನಾಯ್ತು? a cos ax plus b ಆಗಿರುತ್ತೆ. a cos ax plus b. ನೆಕ್ಸ್ಟ್ 20th ಒಂದು. ಇದನ್ನ ಜೂನ್ 15 ಮತ್ತೆ ಮಾರ್ಚ್ 17 ಅಲ್ಲಿ ಕೇಳಿದ್ದಾರೆ ಈ ಪ್ರಾಬ್ಲಮ್. ಒನ್ಸ್ ಅಗೇನ್ y is equal to cos of root x ಅಂತ ಇದೆ. ಕಾಸ್ ಮುಂದೆ ಇರುತ್ತೆ, ಕಾಸ್ ಮುಂದೆ ಇರತಕ್ಕಂಥದ್ದನ್ನ ಡಬ್ಬ ಅಂತ ಕನ್ಸಿಡರ್ ಮಾಡ್ತಾರೆ. ಡೆರಿವೇಟಿವ್ ಬರೀತೀರಿ. ಅವರು ಡೆರಿವೇಟಿವ್ ಏನಾಗಿರುತ್ತೆ ಅಂತಂದ್ರೆ ದಟ್ ಈಸ್ dy divided by dx is equal to cos ಡಬ್ಬ. cos ಡಬ್ಬ, cos x ಗೆ ಡೆರಿವೇಟಿವ್ ಮೈನಸ್ sin x, cos ಡಬ್ಬಗೆ ಮೈನಸ್ sin ಡಬ್ಬ ಇಂಟು dy by dx ಆಫ್ ಡಬ್ಬ. ಅಂದ್ರೆ ಮೈನಸ್ sin ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ? ರೂಟ್ x ಇದೆ. ಮೈನಸ್ sin ಡಬ್ಬ ಇಂಟು dy by dx ಆಫ್ ರೂಟ್ x. ರೂಟ್ x ಗೆ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತಿರುತ್ತೆ 1/2 ರೂಟ್ x. 1/2 ರೂಟ್ x ಇಂಟು 1/2 ರೂಟ್ x ಅಂತ ನಾದ್ರೂ ಬರೀಬಹುದು, ಅಥವಾ ಇಲ್ಲೇನೆ ಡಿವೈಡೆಡ್ ಬೈ ಬರೆದು 2 ರೂಟ್ x ಅಂತ ಬರ್ಕೊಂಡಿದ್ದೀನಿ ಡಿನಾಮಿನೇಟರ್. ಇಂಟು 1/2 ರೂಟ್ x ಅಂದ್ರೆ ಒಂದೇ, ಅಥವಾ ಡಿವೈಡೆಡ್ ಬೈ 2 ರೂಟ್ x ಅಂದ್ರೆ ಒಂದೇ. ಆಮೇಲೆ ರೂಟ್ x ಕ್ಯಾನ್ಸಲ್ ಮಾಡ್ಬಿಟ್ಟಿರಾ. ಇದು ಸೈನ್ ಆಫ್ ರೂಟ್ x, ಇದು ಒಂದೇ ರೂಟ್ x. ಆತರ ಕ್ಯಾನ್ಸಲ್ ಮಾಡಬಾರ್ದು. ಅಷ್ಟೇ, ಎಷ್ಟೇ ಇರುತ್ತೆ ಅಷ್ಟಕ್ಕೆ ಸ್ಟಾಪ್ ಮಾಡ್ತೀರಾ ಅದನ್ನ. ಮೈನಸ್ ಸೈನ್ ರೂಟ್ x ಡಿವೈಡೆಡ್ ಬೈ 2 ರೂಟ್ x. ನೆಕ್ಸ್ಟ್ 21 ಇದನ್ನ ಜೂನ್ 2014 ಅಲ್ಲಿ ಕೇಳಿದರೆ cos 1 minus x ಗೆ ಡೆರಿವೇಟಿವ್ ಬರೀಬೇಕು. cos ಮುಂದೆ ಇರೋದನ್ನ ಡಬ್ಬ ಅಂತ ಕನ್ಸಿಡರ್ ಮಾಡ್ತೀರಾ. ಇವಾಗ ಡೆರಿವೇಟಿವ್ ಬರೆಯೋಣ. ದಟ್ ಈಸ್ dy by dx is equal to cos ಡಬ್ಬಗೆ ಡೆರಿವೇಟಿವ್, cos ಡಬ್ಬಗೆ ಮೈನಸ್ sin ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ? 1 minus x ಇದೆ. ಇಂಟು 1 ಗೆ ಡೆರಿವೇಟಿವ್ ಬರೀತೀರಾ 0, ಮೈನಸ್ x ಗೆ ಡೆರಿವೇಟಿವ್ ಬರೀತೀರಾ 1, ಅಂದ್ರೆ ಇಂಟು ಮೈನಸ್ 1 ಇರುತ್ತೆ. ಆ ಮೈನಸ್ 1 ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. ಪ್ಲಸ್ ನ ಬರೀದೇ ಇದ್ರು ಕೂಡ ಒಂದೇ. ಅಂದ್ರೆ ಇದಕ್ಕೆ ಆನ್ಸರ್ ಏನು ಬಂತು? dy by dx is equal to sin 1 minus x. ಇಂಟು ಇರುತ್ತೆ, ಅಲ್ಲಿ ಮೈನಸ್ ಬಂದಿರುತ್ತೆ, ಇಲ್ಲೊಂದು ಮೈನಸ್ ಇರುತ್ತೆ. ಮೈನಸ್ ಕ್ಯಾನ್ಸಲ್ ಆಗಿ ನಿಮಗೆ ಅಷ್ಟು ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ 22nd one.
22nd one, y is equal to 3x square minus 9x plus 5. ಇದು ಒಂದು ಫಂಕ್ಷನ್ whole to the power of constant. ಫಂಕ್ಷನ್ whole to the power of constant ಅಂತಂದ್ರೆ ಅದು ನಿಮಗೆ ನೋಡೋದಕ್ಕೆ ಈ ತರ ಕಾಣಿಸ್ತಾ ಇರ್ತದೆ, x to the power of n. ಬಟ್ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದನ್ನೆಲ್ಲನೂ ನೀವೇನಂತ ಕನ್ಸಿಡರ್ ಮಾಡಬೇಕು, ಇದನ್ನ ಪೂರ್ತಿ ಡಬ್ಬ ಅಂತ ತಗೋಬೇಕು. ಸಪೋಸ್ ಇದೇ ಪ್ರಾಬ್ಲಮ್ ನಿಮ್ಗೆ ಏನಾದ್ರೂ ಕೂಡ ಈ ತರ ಇದ್ರೆ 9 to the power of 3x square minus 9x plus 5 ಅಂತ ಇದ್ದಿದೆ, ಅವಾಗ ನೀವು ಇದನ್ನ ಡಬ್ಬ ಅಂತ ಕನ್ಸಿಡರ್ ಮಾಡಬೇಕು. a ಪವರ್ x ತರ ಕಾಣಿಸುತ್ತೆ, ಇದು x ಪವರ್ n ತರ ಕಾಣಿಸುತ್ತೆ. ಅರ್ಥ ಆಗ್ತಿರೋ ಪ್ರಾಬ್ಲಮ್ಗಳು. ನೆಕ್ಸ್ಟ್ ಇಲ್ಲಿ ಇದನ್ನ ಡಬ್ಬ ಅಂತ ಕನ್ಸಿಡರ್ ಮಾಡ್ತೀರಾ, x ಪವರ್ n ಗೆ ಡೆರಿವೇಟಿವ್ ಗೊತ್ತಿರುತ್ತೆ, ಡಿಫರೆನ್ಶಿಯೇಟ್ ಮಾಡ್ತೀರಾ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರ್ದಿರ್ತೀರಾ, y ಗೆ ಡೆರಿವೇಟಿವ್ ನ dy divided by dx ಅಂತ ಅನ್ಕೊಂಡಿರ್ತೀರಾ, ಇಸ್ ಈಕ್ವಲ್ ಟು ಡಬ್ಬ ಪವರ್ n ಅಥವಾ x ಪವರ್ n ಇಂಟು x ಪವರ್ n ಮೈನಸ್ 1. ಡಬ್ಬ ಪವರ್ n ಗೆ n ಇಂಟು ಡಬ್ಬ ಪ್ಲೇಸ್ ಅಲ್ಲಿ ಇದೆ 3x ಸ್ಕ್ವೇರ್ ಮೈನಸ್ 9x ಪ್ಲಸ್ 5 ಹೋಲ್ ಪವರ್ n ಮೈನಸ್ 1. n ಅಂತಂದ್ರೆ 9 ಮೈನಸ್ 1 ಅಂತಂದ್ರೆ 8 ಇಂಟು ನೆಕ್ಸ್ಟ್ ಈ ಡಬ್ಬಾಗೆ ಡೆರಿವೇಟಿವ್ ಬರೀಬೇಕು. ಈ ಡಬ್ಬಾಗೆ ಡೆರಿವೇಟಿವ್ ನ ಡೈರೆಕ್ಟ್ ಆಗಿ ಒಂದೇ ಸ್ಟೆಪ್ ಅಲ್ಲಿ ಬರೆಯೋಣ. x ಸ್ಕ್ವೇರ್ ಗೆ ಡೆರಿವೇಟಿವ್ 2x, ಇಲ್ಲಿ ಆಲ್ರೆಡಿ 3 ಇದೆ, 3 ಗೆ 2x ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಅದು 6x ಆಯ್ತು. ನೆಕ್ಸ್ಟ್ ಮೈನಸ್ ಅನ್ನ ಹಾಗೆ ಕ್ಯಾರಿ ಮಾಡಿ 9 ಅನ್ನ ಹಾಗೆ ಇಟ್ಕೊಳ್ತೀರಾ, x ಗೆ ಡೆರಿವೇಟಿವ್ 1 ಇಂಟು 9 ಅಂತಂದ್ರೆ 9 ಆಯ್ತು, ಪ್ಲಸ್ 5 ಗೆ ಡೆರಿವೇಟಿವ್ 0. ಆದ್ರಿಂದ ನಿಮ್ಗೆ ಆನ್ಸರ್ ಇಷ್ಟು ಬರುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಡಬ್ಬಾ ಪವರ್ n ಇಂಟು ಡಬ್ಬಾ ಪವರ್ n ಮೈನಸ್ 1 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಬ್ಬಾ, ಆ ತರ ತಗೊಂಡಿದ್ದೀವಿ. ನೆಕ್ಸ್ಟ್ ಒನ್ 23, y ಇಸ್ ಈಕ್ವಲ್ ಟು ಕಾಸ್ a ಕಾಸ್ x ಪ್ಲಸ್ b ಸೈನ್ x ಅಂತ ಇದೆ. ಕಾಸ್ ಆದ್ಮೇಲೆ ಇರ್ತಕ್ಕಂಥ ಎಲ್ಲಾ ವ್ಯಾಲ್ಯೂಗಳನ್ನ ನಾವು ಡಬ್ಬ ಅಂತ ತಗೊಳ್ತೀವಿ. ಇವನ್ನೆಲ್ಲ ನೀವು ಪೆನ್ಸಿಲ್ ಅಲ್ಲಿ ನೋಟ್ ಮಾಡ್ಕೊಂಡಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಓದ್ಬೇಕಾದ್ರೆ. ನೆಕ್ಸ್ಟ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರೆದಿರ್ತೀರಾ, ದಟ್ ಈಸ್ dy by dx is equal to what is the derivative of cos x minus sin x. cos ಡಬ್ಬಾಗೆ ಮೈನಸ್ sin ಡಬ್ಬ, ಮೈನಸ್ sin ಡಬ್ಬಾ ಪ್ಲೇಸ್ ಅಲ್ಲಿ ಏನಿದೆ a cos x plus b sin x ಇಂಟು ಮತ್ತೆ ಡಬ್ಬಾಗೆ ಡೆರಿವೇಟಿವ್ ಬರೀಬೇಕು. ಅದಕ್ಕೆ ಡೆರಿವೇಟಿವ್ ಬರೀಬೇಕಲ್ವಾ, ಮತ್ತೆ ಇನ್ನೊಂದು ಬ್ರಾಕೆಟ್ ಓಪನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಯಾವುದಕ್ಕಾದ್ರೂ ಡೆರಿವೇಟಿವ್ ಬರ್ಕೋಣ ನೋಡಿ, a cos x ಗೆ ಡೆರಿವೇಟಿವ್ ಡಬ್ಬಾ ಒಳಗಡೆ ಏನಿದೆ ಅದು ಪೂರ್ತಿ ಬರೀಬೇಕು. a cos x, a ಕಾನ್ಸ್ಟೆಂಟ್ ಹೊರಗಡೆ ತಗೊಳ್ತೀರಾ, cos x ಗೆ ಮೈನಸ್ sin x, ಆದ್ರಿಂದ ಇದನ್ನೇನಂತ ಬರೀಬಹುದು, ಮೈನಸ್ a sin x ಅಂತ ಆಯ್ತು. ನೆಕ್ಸ್ಟ್ ಯಾವ ಸೈನ್ ಇದೆ, ಪ್ಲಸ್ ಇದೆ, ಪ್ಲಸ್ ನ ಹಾಗೆ ಕ್ಯಾರಿ ಮಾಡಿದ್ರಿ. b ಕಾನ್ಸ್ಟೆಂಟ್, b ನ ಹೊರಗಡೆ ತಗೊಳ್ತೀರಾ, sin x ಗೆ ಡೆರಿವೇಟಿವ್ ಬರೀತೀರಾ, sin x ಗೆ ಡೆರಿವೇಟಿವ್ cos x. ಇದನ್ನ ಮತ್ತೆ ಏನು ನಾವು ಸಿಂಪ್ಲಿಫೈ ಮಾಡೋದಕ್ಕೆ ಆಗಲ್ಲ, therefore ಅಷ್ಟಕ್ಕೆ ಸ್ಟಾಪ್ ಮಾಡ್ತೇವೆ ಆನ್ಸರ್, ಸಾಕಷ್ಟೇ. ನೆಕ್ಸ್ಟ್ 24th ಒನ್ ಇದನ್ನ ಸಾಲ್ವ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ನೋಡ್ಕೋಬೇಕು. y is equal to sin cube x plus cos power 6x ಅಂತ ಇದೆ. ಇದನ್ನ ಜನರಲ್ ಆಗಿ ನೀವು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಈ ತರ ಬರ್ಕೋಬಹುದು, ಗೊತ್ತಾಗ್ಲಿ ಅಂತ ಹೇಳಿ. ಇದೇ ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನ ನಾನು ಈ ತರ ಬರ್ಕೊಳ್ತಾ ಇದ್ದೀನಿ. sin cube x is nothing but sin x whole cube plus ಅದೇ ತರ cos power 6x ಅನ್ನ cos x whole to the power of 6 ಅಂತ ಬರ್ಕೋಬಹುದು. ಟ್ರಿಗ್ನೋಮೆಟ್ರಿ ಅಲ್ಲಿ ಓದಿರ್ತೀರ, sin square x can be written as sin x whole square ಅಂತ ಓದಿರ್ತೀರಲ್ಲ, ಅದೇ ತರ. ಇವಾಗ ನೋಡ್ತೀರಾ, ಇದು ಫಂಕ್ಷನ್, ಇದು ಕಾನ್ಸ್ಟೆಂಟ್. ಫಂಕ್ಷನ್ ಕಾನ್ಸ್ಟೆಂಟ್ ಅಂದ್ರೆ ಆ ತರ. ನಿಮ್ಗೆ ಬೇಸ್ ಅಲ್ಲಿ ಫಂಕ್ಷನ್ ಇದು ಪವರ್ಲಿ ಕಾನ್ಸ್ಟೆಂಟ್ ಇದ್ರೆ x ಪವರ್ n ತರ ಇರುತ್ತೆ, ಬೇಸ್ ಅಲ್ಲಿ ಕಾನ್ಸ್ಟೆಂಟ್ ಇದು ಪವರ್ಲಿ ಫಂಕ್ಷನ್ ಇದ್ರೆ a ಪವರ್ x ತರ ಇರುತ್ತೆ. ಇವಾಗ ಇಲ್ಲಿ ಯಾವ್ದನ್ನ ಡಬ್ಬ ಅಂತ ಕನ್ಸಿಡರ್ ಮಾಡಬೇಕು, sin x ಅನ್ನ, ಇದು ಬೇರೆ ಮುಗಿತು, ಪ್ಲಸ್. ಅದೇ ತರ ಇಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡ್ತೀರಾ, cos x ಅನ್ನು ಡಿಫರೆನ್ಶಿಯೇಟ್ ಮಾಡಿ. ಸಪೋಸ್ ಡಿಫರೆನ್ಶಿಯೇಟ್ ಮಾಡ್ತೀರಾ ಅಂತಂದ್ರೆ y ಗೆ ಡೆರಿವೇಟಿವ್ ಬರೀತೀರಾ, y ಗೆ ಡೆರಿವೇಟಿವ್ ನ dy divided by dx ಅಂತ ಬರ್ಕೊಂಡಿದ್ದೀವಿ, is equal to x ಪವರ್ n
ಎಕ್ಸ್ ಪವರ್ ಎನ್ ಇಂಟು ಎಕ್ಸ್. ಎಕ್ಸ್ ಪ್ಲೇಸ್ ಅಲ್ಲಿ ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಪವರ್ ಎನ್ ಮೈನಸ್ 1, 3 - 1 ಅಂತಂದ್ರೆ 2 ಇಂಟು ಮತ್ತೆ ಈ ಡಬ್ಬಾಗೆ ಡೆರಿವೇಟಿವ್ ಬರೀಬೇಕು. ಸೈನ್ ಎಕ್ಸ್ಗೆ ಡೆರಿವೇಟಿವ್ ಬರೀತಾರೆ, ಸೈನ್ ಎಕ್ಸ್ಗೆ ಡೆರಿವೇಟಿವ್ ಏನಾಯ್ತು ಕಾಸ್ ಎಕ್ಸ್. ನೆಕ್ಸ್ಟ್ ಯಾವ ಸೈನ್ ಇದೆ, ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಂಡ್ರೆ ಮತ್ತೆ ಎಕ್ಸ್ ಪವರ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಎನ್ ಅಂತಂದ್ರೆ 6, ಎಕ್ಸ್ ಪ್ಲೇಸ್ ಅಲ್ಲಿ ಕಾಸ್ ಎಕ್ಸ್ ಇದೆ, ಕಾಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಮೈನಸ್ 1, 6 - 1 ಅಂತಂದ್ರೆ 5. ಮತ್ತೆ ಡಬ್ಬಾಗೆ ಡೆರಿವೇಟಿವ್ ಬರೀತೀರಾ, ಅಲ್ಲಿರ್ತಕ್ಕಂಥ ಕಾಸ್ ಎಕ್ಸ್ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಏನಾಯ್ತದು ಮೈನಸ್ ಸೈನ್ ಎಕ್ಸ್. ಮತ್ತೆ ಏನಾದ್ರು ಕಾಮನ್ ತೆಗಿಬೋದಾ ಅಂತ ನೋಡ್ಕೊಳ್ಳಿ. ಸಪೋಸ್ ಕಾಮನ್ ತೆಗಿಲಿಕ್ಕಾಗುತ್ತೆ ಅಂತಂದ್ರೆ ಕಾಮನ್ ತೆಗಿತೀರಾ, ಇಲ್ಲ ಅಂದ್ರೆ ಅಷ್ಟಕ್ಕೆ ಸ್ಟಾಪ್ ಮಾಡ್ತೀರಾ. dy/dx ಇಸ್ ಈಕ್ವಲ್ ಟು ಇಲ್ಲಿ 3 ಇದೆ, ಇಲ್ಲಿ 6 ಇದೆ, 3 ಕಾಮನ್ ತೆಗಿಬಹುದು. ಸೈನ್ ಎಕ್ಸ್ಗೆ ಹೋಲ್ ಸ್ಕ್ವೇರ್ ಇದೆ, ಅಲ್ಲಿ ಒಂದು ಸೈನ್ ಎಕ್ಸ್ ಇದೆ, ನಾವು ಸೈನ್ ಎಕ್ಸ್ ಅನ್ನ ಕಾಮನ್ ತೆಗಿಬಹುದು. ನೆಕ್ಸ್ಟ್ ಇಲ್ಲಿ ಕಾಸ್ ಎಕ್ಸ್ 1 ಇದೆ, ಇಲ್ಲಿ ಕಾಸ್ ಎಕ್ಸ್ 5 ಇದೆ, ಆದ್ರಿಂದ ನಾವು ಕಾಸ್ ಎಕ್ಸ್ ಅನ್ನ ಕಾಮನ್ ತಗೋಬಹುದು. ಅದಷ್ಟನ್ನ ಕಾಮನ್ ತೆಗೆದ್ರೆ ಇನ್ನು ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ ಅದನ್ನ ಇಲ್ಲಿ ಬ್ರಾಕೆಟ್ ಒಳಗಡೆ ಬರೀತಾ ಇದ್ದೀವಿ. ಇಲ್ಲಿ ಸೈನ್ ಎಕ್ಸ್ ಕಾಮನ್ ತೆಗೆದಿದ್ದೀರಾ, 3 ಕಾಮನ್ ತೆಗೆದಿದ್ದೀರಾ, ಕಾಸ್ ಎಕ್ಸ್ ಕಾಮನ್ ತೆಗೆದಿದ್ದೀರಾ, ಒಂದು ಸೈನ್ ಎಕ್ಸ್ ಇರುತ್ತೆ, ಜಸ್ಟ್ ಸೈನ್ ಎಕ್ಸ್ ಅಂತ ಬರ್ಕೊಂಡ್ರೆ ಪ್ಲಸ್ ಇಂಟು ಮೈನಸ್ 3 ಕಾಮನ್ ತೆಗೆದಿದ್ದೀರಾ, 3 1s 3 2s 2 ಇರುತ್ತೆ, 2 ಇಂಟು ಒಂದು ಸೈನ್ ಅನ್ನ ಕಾಮನ್ ತೆಗೆದಿದ್ದೀರಾ, ಒಂದು ಕಾಸ್ ಅನ್ನ ಕಾಮನ್ ತೆಗೆದಿದ್ದೀರಾ, ಕಾಸ್ ಅಲ್ಲಿ ಟೋಟಲ್ ಆಗಿ 5 ಇರುತ್ತೆ, ಅದರಲ್ಲಿ ಒಂದನ್ನ ಕಾಮನ್ ತೆಗೆದ್ರೆ ಇನ್ನು 4 ಉಳ್ಕೊಳ್ಳುತ್ತೆ. ಅದನ್ನ ಬರೀಬೇಕಾದ್ರೆ ಈ ತರ ಬರ್ಕೊಂಡಿದ್ದೀವಿ, ಕಾಸ್ ಪವರ್ 4x ಅಂತ ಬರ್ಕೊಂಡಿದ್ದೀವಿ. ಇಷ್ಟೇ, ಇದು ಫೈನಲ್ ಆನ್ಸರ್. ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಈ ಪ್ರಾಬ್ಲಮ್ಗಳು ಮತ್ತೆ ಮುಂದೆ ಕಂಟಿನ್ಯೂ ಆಗಿರುತ್ತೆ. ಸೈನ್ ಸ್ಕ್ವೇರ್, ಸೈನ್ ಕ್ಯೂಬ್, ಸೈನ್ ಪವರ್ 4, ಸೈನ್ ಪವರ್ 10 ಅದೆಲ್ಲ ಕೊಟ್ಟಾಗ ಇದೇ ತರ ಸಾಲ್ವ್ ಮಾಡಬೇಕು. ಒಂದೊಂದು ಪ್ರಾಬ್ಲಮ್ ಅಲ್ಲೂ ಒಂದೊಂದು ಹೊಸ ಐಡಿಯಾಗಳನ್ನ ಉಪಯೋಗಿಸ್ತಾ ಇರ್ತೀರ. ಇಲ್ಲಿ ನೆಕ್ಸ್ಟ್ 25th ಒನ್ ಇದನ್ನ ಆಲ್ರೆಡಿ ಓದಿರ್ತೀರ. ಯಾವ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತಂದ್ರೆ ಬೈ ಯೂಸಿಂಗ್ ಕೋಶಿಯಂಟ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ dy/dx is equal to ಡಿಫ್ರೆನ್ಶಿಯೇಷನ್ ಆಮೇಲೆ ಬರ್ಕೊಳ್ಳೋಣ. ಫಸ್ಟ್ ಕೋಶಿಯಂಟ್ ರೂಲ್ ನ ಯೂಸ್ ಮಾಡ್ಕೊಳ್ಳೋಣ. ಡಿನಾಮಿನೇಟರ್ನ ಸ್ಕ್ವೇರ್ ಮಾಡಬೇಕು ಅಂತಂದ್ರೆ ಈ ಸ್ಕ್ವೇರ್ ಇಲ್ಲಿ ಬರೀತಾ ಇದ್ರು ಒಂದೇ, ಇಲ್ಲಿ ಬರೋದು ಒಂದೇ. ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಬರ್ಕೊಳ್ತಾ ಇದ್ದೀನಿ, ಕಾಸ್ ಸ್ಕ್ವೇರ್ cx plus d ಅಂತ ಬರ್ಕೊಂಡಿದ್ದೀನಿ. ಆಯ್ತು, ಡಿನಾಮಿನೇಟರ್ ಸ್ಕ್ವೇರ್ ಮಾಡಾಯ್ತು. ನೆಕ್ಸ್ಟ್ ಡಿನಾಮಿನೇಟರ್ನ ಹಾಗೆ ಇಟ್ಕೊಳ್ತೀರಾ, ಕಾಸ್ ಆಫ್ cx plus d ಹಾಗೆ ಇಟ್ಕೊಳ್ತೀರಾ. ನ್ಯೂಮರೇಟರ್ಗೆ ಡಿಫ್ರೆನ್ಶಿಯೇಷನ್ ಬರೀಬೇಕು, ಅಂದ್ರೆ d/dx ಆಫ್ ನ್ಯೂಮರೇಟರ್ ಏನಿದೆ sin ax plus b ಇದೆ. ನೆಕ್ಸ್ಟ್ ಅದಾದ್ಮೇಲೆ ಮೈನಸ್ ಸೈನ್ ಹಾಕ್ತೀರಾ. ನೆಕ್ಸ್ಟ್ ನ್ಯೂಮರೇಟರ್ ಹಾಗೆ ಇಟ್ಕೊಳ್ತೀರಾ, ಅಂತಂದ್ರೆ sin ಆಫ್ ax plus b ಹಾಗೆ ಇಟ್ಕೊಳ್ತೀರಾ. ನೆಕ್ಸ್ಟ್ ಯಾವುದಕ್ಕೆ ಡೆರಿವೇಟಿವ್ ಬರೀಬೇಕು, ಡಿನಾಮಿನೇಟರ್ಗೆ. ಸ್ಪೇಸ್ ಸಾಕಾಗ್ತಿಲ್ಲ. ಡಿನಾಮಿನೇಟರ್ನ ಹಾಗೆ ಇಟ್ಕೊಳ್ತೀರಾ ಅಂತಂದ್ರೆ ಈ ತರ ಕಾಸ್ ಆಫ್ cx plus d ನ ಹಾಗೆ ಇಟ್ಕೊಳ್ತೀರಾ. ನೆಕ್ಸ್ಟ್ ನ್ಯೂಮರೇಟರ್ಗೆ ಡಿಫ್ರೆನ್ಶಿಯೇಷನ್ ಬರೀಬೇಕು, d/dx ಆಫ್ sin ಆಫ್ ax plus b ಗೆ ಡಿಫ್ರೆನ್ಶಿಯೇಷನ್ ಬರೀಬೇಕು, ಮೈನಸ್. ನೆಕ್ಸ್ಟ್ sin ಆಫ್ ax plus b ಹಾಗೆ ಇಟ್ಕೊಳ್ತೀರಾ, ಇಂಟು ನೀವು ಡೆರಿವೇಟಿವ್ ಬರೀಬೇಕಾಗಿರೋದು d/dx ಆಫ್ ಕಾಸ್ ಆಫ್ cx plus d ಗೆ ಡೆರಿವೇಟಿವ್ ಬರೀಬೇಕು. ಇವಾಗ ಜಸ್ಟ್ ರೂಲ್ ನ ಬರ್ದಿದೀವಿ ಅಷ್ಟೇ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ದಟ್ ಈಸ್ dy/dx is equal to ಡಿನಾಮಿನೇಟರ್ cos ಸ್ಕ್ವೇರ್ cx plus d ನೇ ಇರುತ್ತೆ, ನೆಕ್ಸ್ಟ್ ಇಲ್ಲೂ ಕೂಡ ಕಾಸ್ cx plus d ನ ಹಾಗೆ ಇಟ್ಕೊಳ್ತೀರಾ, ಇಂಟು ಡೆರಿವೇಟಿವ್ ಆಫ್ sin ax plus b ಆಲ್ರೆಡಿ ಓದಿದ್ರಾ. ಸೈನ್ ಇಂದ ಮುಂದೆ ಇರತಕ್ಕಂಥದ್ದನ್ನ ಏನಂತ ಕನ್ಸಿಡರ್ ಮಾಡ್ತೀರಾ, ಡಬ್ಬ. sin x ಗೆ cos x, sin ಡಬ್ಬಾಗೆ cos ಡಬ್ಬ ಇಂಟು d/dx ಆಫ್ ಡಬ್ಬ. cos ಡಬ್ಬ ಅಂತಂದ್ರೆ ಏನ್ ಬರುತ್ತೆ, ಕಾಸ್ ಆಫ್ ax plus b ಇಂಟು a ಕಾನ್ಸ್ಟೆಂಟ್, x ಗೆ ಡೆರಿವೇಟಿವ್ 1, a ಇಂಟು 1 a ಪ್ಲಸ್ b ಗೆ ಡೆರಿವೇಟಿವ್ 0. ಆದ್ರಿಂದ ಏನಾಯ್ತು, a cos ax plus b ಅದಕ್ಕೆ ಡೆರಿವೇಟಿವ್. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಅನ್ನು ಹಾಗೆ ಬರ್ಕೊಂಡಿದ್ದೀರಾ. sin ಆಫ್ ax plus b ಹಾಗೆ ಇರಲಿ, ಕಾಸ್ ಇಂದ ಮುಂದೆ ಇರತಕ್ಕಂಥದ್ದನ್ನ ಡಬ್ಬ ಅಂತ ಕನ್ಸಿಡರ್ ಮಾಡಿ. ಒನ್ಸ್ ಅಗೈನ್ ಕಾಸ್ ಡಬ್ಬಗೆ ಮೈನಸ್ ಸೈನ್ ಡಬ್ಬ, ಇಲ್ಲೊಂದು ಮೈನಸ್ ಇರೋದ್ರಿಂದ ಪ್ಲಸ್ ಮಾಡ್ಕೊಳ್ಳೋಣ.
ಏನಾಯ್ತು ಅವಾಗ ಇಂಟು ಸೈನ್ ಡಬ್ಬ ಅಂತಂದ್ರೆ ಸಿ ಎಕ್ಸ್ ಪ್ಲಸ್ ಡಿ. ಸಿ ಎಕ್ಸ್ ಪ್ಲಸ್ ಡಿಗೆ ಡೆರಿವೇಟಿವ್ ಬರೀಬೇಕು ಮತ್ತೆ. ಎ ಎಕ್ಸ್ ಪ್ಲಸ್ ಬಿ ಗೆ ಡೆರಿವೇಟಿವ್ ಎ, ಸಿ ಎಕ್ಸ್ ಪ್ಲಸ್ ಡಿ ಗೆ ಡೆರಿವೇಟಿವ್ ಸಿ. ಆ ಸಿ ನ ಇಲ್ಲಿ ಬರ್ಕೊಂಡಿದ್ರೆ ಸಿ ಇಂಟು ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಆಗಿರುತ್ತೆ. ಇದು ಫೈನಲ್ ಆನ್ಸರ್. ಮತ್ತೆ ಇದರಿಂದ ನೀವು ಏನೋ ಸಿಂಪ್ಲಿಫೈ ಮಾಡೋದಕ್ಕೆ ಆಗಲ್ಲ, ಅಷ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೆಕ್ಸ್ಟ್ 26th one, y is equal to cos x cube. ಇಲ್ಲಿ ಕಾಸ್ ಮೇಲ್ಗಡೆ ಕಾಸ್ ಕ್ಯೂಬ್ ಎಕ್ಸ್ ಅಂತ ಇದ್ರೆ ಅವಾಗ ಅದನ್ನ ಕಾಸ್ ಎಕ್ಸ್ ಹೋಲ್ ಕ್ಯೂಬ್ ಅಂತ ಬರ್ಕೋಬಹುದು, ಎಕ್ಸ್ ಪವರ್ ಎನ್ ಆಗುತ್ತೆ. ಇಲ್ಲಿ ನಿಮ್ಗೆ ಇರ್ತಕ್ಕಂಥದ್ದು ಕಾಸ್ ಎಕ್ಸ್ ಕ್ಯೂಬ್ ಅಂದ್ರೆ ಕಾಸ್ ಡಬ್ಬ ಇದು, ಇದನ್ನ ಪೂರ್ತಿ ಡಬ್ಬ ಅಂತ ಅನ್ಕೋಬೇಕು. ಕಾಸ್ ಡಬ್ಬ ಇಂಟು ಇದೆ ಅಂತಂದ್ರೆ ಎರಡು ಫಂಕ್ಷನ್ಸ್ ಗಳ ಮಧ್ಯೆ ಇಂಟು ಇದ್ದಾಗ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಸಪೋಸ್ ಇದನ್ನ ಫಸ್ಟ್ ಫಂಕ್ಷನ್ ಅಂತ ಅನ್ಕೊಳ್ಳೋಣ, ಇದನ್ನ ಸೆಕೆಂಡ್ ಫಂಕ್ಷನ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಪವರ್ 5 ಅಂತ ಇದೆ. ಇದು ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಜನರಲ್ ಆಗಿ ನಾವು ಸಿಂಪ್ಲಿಫೈ ಮಾಡಿದಾಗ ಈ ತರ ಬರುತ್ತೆ ಅಂತ ಬರ್ತಾರೆ. ಅಂದ್ರೆ ಏನಾಯ್ತು, ಇಲ್ಲಿ ಇದು ಡಬ್ಬ. ಅದನ್ನ ಮತ್ತೆ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನೀವು ಚೈನ್ ರೂಲ್ ಯೂಸ್ ಮಾಡಬೇಕಾಗುತ್ತೆ. ಅದನ್ನ ಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀರಾ ಅಂತಂದ್ರೆ ಬೈ ದ ಪ್ರಾಡಕ್ಟ್ ರೂಲ್ ಫಸ್ಟ್ ಫಂಕ್ಷನ್ ಅನ್ನ ಹಾಗೆ ಇಟ್ಕೋಬೇಕು. dy by dx is equal to ಫಸ್ಟ್ ಫಂಕ್ಷನ್ ಅನ್ನ ಹಾಗೆ ಇಟ್ಕೋಬೇಕು ಅಂತಂದ್ರೆ ಕಾಸ್ ಎಕ್ಸ್ ಕ್ಯೂಬ್ ನ ಹಾಗೆ ಇಟ್ಕೊಂಡಿದ್ದೀನಿ. ನಾವು ಯಾವುದಕ್ಕೆ ಡೆರಿವೇಟಿವ್ ಬರೀಬೇಕು? ಸೆಕೆಂಡ್ ಫಂಕ್ಷನ್ಗೆ ಡೆರಿವೇಟಿವ್ ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು ನಿಮಗೆ. ಯಾಕೆ ಅಂತಂದ್ರೆ ನೋಡಿ, ಇದು ಪೂರ್ತಿ ಬಾಕ್ಸ್ ಆಯಿತು, ಹೋಲ್ ಪವರ್ ಏನಿದೆ ಏನ್ ಮಾಡ್ಬೇಕು ಅವಾಗ ನೀವು ಡಬ್ಬ ಪವರ್ ಎನ್, ಎಕ್ಸ್ ಪವರ್ ಎನ್ ಅಂತಂದ್ರೆ ಎನ್ ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಸೈನ್ ಎಕ್ಸ್ ಪವರ್ 5 ಹೋಲ್ ಪವರ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1, 2 ಮೈನಸ್ 1 ಅಂತಂದ್ರೆ 1 ಇಂಟು ಡಬ್ಬ ಒಳಗಡೆ ಏನಿದೆ ಅದಕ್ಕೆ ಡೆರಿವೇಟಿವ್ ಬರೀಬೇಕು. ಅಂದ್ರೆ ಏನು, ಡಿ ಬೈ ಡಿ ಎಕ್ಸ್ ಆಫ್ ಪೂರ್ತಿ ಡಬ್ಬ ಒಳಗಡೆ ಏನಿದೆ ಸೈನ್ ಎಕ್ಸ್ ಪವರ್ 5 ಇದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದು ಪೂರ್ತಿ ಸೆಕೆಂಡ್ ಫಂಕ್ಷನ್ಗೆ ಡೆರಿವೇಟಿವ್ ಆಗಿರುತ್ತೆ. ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಳ್ತೀರಾ. ಸೆಕೆಂಡ್ ಫಂಕ್ಷನ್ ಅಲ್ಲಿ ಸೈನ್ ಸ್ಕ್ವೇರ್ ಇತ್ತು, ಅದನ್ನ ಈ ತರ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರಿ. ಎಕ್ಸ್ ಪವರ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಬಲ್. ನೆಕ್ಸ್ಟ್ ಅದಾದ್ಮೇಲೆ ಬೈ ದ ಪ್ರಾಡಕ್ಟ್ ರೂಲ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೊಳ್ತೀರಾ. ಇವಾಗ ಸೆಕೆಂಡ್ ಫಂಕ್ಷನ್ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೊಳ್ತೀರಾ ಅಂತಂದ್ರೆ ಇದನ್ನ ಅವ್ರು ಯಾವ ತರ ಕೊಟ್ಟಿದ್ರೆ ಆ ತರ ಬರ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಎಕ್ಸ್ ಪವರ್ 5 ಹಾಗೆ ಇಟ್ಕೊಂಡಿದ್ದೀನಿ ಇಂಟು ಇದಕ್ಕೆ ಡೆರಿವೇಟಿವ್ ಬರೀಬೇಕು. ಅಲ್ಲಿ ನೋಡ್ಕೊಳ್ಳಿ, ಕಾಸ್ ಎಕ್ಸ್ ಗೆ ಡೆರಿವೇಟಿವ್ ಮೈನಸ್ ಸೈನ್ ಎಕ್ಸ್. ಕಾಸ್ ಡಬ್ಬಗೆ ಡೆರಿವೇಟಿವ್ ನ ಬರೀತೀರಾ ಅಂತಂದ್ರೆ ದಟ್ ಈಸ್ ಮೈನಸ್ ಸೈನ್ ಡಬ್ಬ ಪ್ಲೇಸ್ ಅಲ್ಲಿ ಇದೆ ಎಕ್ಸ್ ಕ್ಯೂಬ್ ಇದೆ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಬ್ಬ ಪ್ಲೇಸ್ ಅಲ್ಲಿ ಇದೆ ಎಕ್ಸ್ ಕ್ಯೂಬ್ ಇದೆ. ಇದು ಫಸ್ಟ್ ಫಂಕ್ಷನ್ಗೆ ಡೆರಿವೇಟಿವ್ ಆಗಿರುತ್ತೆ. ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ದಟ್ ಈಸ್ dy divided by dx is equal to ಇಲ್ಲಿ ಒಂದು ಡಿ ಬೈ ಡಿ ಎಕ್ಸ್ ಇದೆ. ಇದನ್ನ ರಿಮೂವ್ ಮಾಡಬೇಕು ಅಂತಂದ್ರೆ ಮತ್ತೆ ಏನಂತ ತಗೋಬೇಕು, ಇದನ್ನ ಸೈನ್ ಡಬ್ಬಗೆ ಡೆರಿವೇಟಿವ್ ಸೈನ್ ಎಕ್ಸ್ ಗೆ ಡೆರಿವೇಟಿವ್ ಕಾಸ್ ಡಬ್ಬ ಪ್ಲೇಸ್ ಏನಿದೆ ಎಕ್ಸ್ ಪವರ್ 5. ಮತ್ತೆ ಎಕ್ಸ್ ಪವರ್ 5 ಗೆ ಡೆರಿವೇಟಿವ್ ಬರೀತೀರಾ. ಎಕ್ಸ್ ಪವರ್ 5 ಗೆ ಡೆರಿವೇಟಿವ್ ಏನಾಯ್ತು 5 ಎಕ್ಸ್ ಪವರ್ 4 ಇರುತ್ತೆ. ಈ ಪ್ಲೇಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಅದೇ ತರ ಇಲ್ಲಿ ಬರೀತೀರಾ. ಇಲ್ಲಿ ಎಕ್ಸ್ ಕ್ಯೂಬ್ ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಎಕ್ಸ್ ಕ್ಯೂಬ್ ಗೆ ಡೆರಿವೇಟಿವ್ 3x ಸ್ಕ್ವೇರ್ ಇರುತ್ತೆ. ಯಾವ್ದಾದ್ರು ಕಾಮನ್ ತೆಗಿಬೋದಾ ಅಂತ ನೋಡ್ಕೊಳ್ಳಿ. ಇಲ್ಲಿ ಇದು ಪೂರ್ತಿ, ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್. ಕಾಮನ್ ಯಾವ್ದಾದ್ರು ತೆಗಿಬೋದಾ ಅಂತಂದ್ರೆ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಪವರ್ 5 ಇದೆ. ಇಲ್ಲಿ ಸೈನ್ ಎಕ್ಸ್ ಪವರ್ 5 ಇದೆ. ಸೈನ್ ಸ್ಕ್ವೇರ್ ಎಕ್ಸ್ ಪವರ್ 5 ಸೈನ್ ಎಕ್ಸ್ ಪವರ್ 5. ಒಂದು ಸೈನ್ ಎಕ್ಸ್ ಪವರ್ 5 ನ ನಾವು ಕಾಮನ್ ತೆಗಿಬಹುದು. ನೆಕ್ಸ್ಟ್
ಕಾಸಿಗೆ ಬರೋಣ. ಕಾಸು ಯಾವ್ದಾದ್ರು ಕಾಮನ್ ಇದೆಯಾ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಯಾವುದು ಕಾಸು ಯಾವುದು ಬರಲ್ಲ, ಕಾಸು ಯಾವುದು ಬರಲ್ಲ. ಇಲ್ಲಿ ಕಾಸು ಇದೆ ಎರಡು ಕಡೆ. ಇಲ್ಲಿ ನಿಮಗೆ ಸೈನ್ ಎಕ್ಸ್ ಕ್ಯೂಬ್ ಅಂತ ಇದೆ, ಆದ್ರಿಂದ ಅದನ್ನು ನೀವು ಏನು ಮಾಡೋಕ್ಕಾಗಲ್ಲ. ಬೇರೆ ನಂಬರ್ಗಳು ನೋಡ್ಕೊಳ್ಳಿ. ಬೇರೆ ನಂಬರ್ಸ್ಗಳು ನೋಡ್ಕೊಳ್ತೀರಾ ಅಂತಂದ್ರೆ ಇಲ್ಲಿ 3x² ಇದೆ. x² ಕಾಮನ್ ತಗೋಬಹುದು. ಎಲ್ಲಿ x² ಇದೆ? ಇಲ್ಲೊಂದಿದೆ, x² ಕಾಮನ್ ತಗೋಬಹುದು. ಆ x² ಇಲ್ಲಿ ಬರ್ಕೊಳ್ತಾ ಇದೆ. ಇನ್ನೇನು ಉಳ್ಕೊಳ್ಳೋದು ಅದನ್ನೆಲ್ಲ ಕಂಬೈನ್ ಮಾಡಿ ಬರೀತೀರಾ. sin x⁵ ಒಳಗಡೆ ತಗೊಂಡಿದ್ದೀರಾ. ಇನ್ನ ಇಲ್ಲಿ 2 ಇರುತ್ತೆ. ಈ 2 ಜೊತೆಗೆ 5ನ ಮಲ್ಟಿಪ್ಲೈ ಮಾಡ್ತೀರಾ. 2 × 5 ಅಂತಂದ್ರೆ 10. ಅದ್ರ ಜೊತೆಗೆ x² ಹೊರಗಡೆ ತಗೊಂಡಿದ್ರೆ ಇನ್ನೊಂದು x² ಇರುತ್ತೆ. ನೆಕ್ಸ್ಟ್ ಇವೆರಡನ್ನು ಬರೀತೀರಾ. ಅಂದ್ರೆ ಇಂಟು cos x⁵ ಒಂದಿರುತ್ತೆ. ಅದ್ರ ಜೊತೆಗೆ ಇದು ಕೂಡ ಇರುತ್ತೆ, ಇಂಟು cos x⁵. ಇದು ಫಸ್ಟ್ ಟರ್ಮ್. ಇದರಲ್ಲಿ ಬರಲಾಗಿದೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್, sin x⁵ ಒಂದು ಕಾಮನ್ ತಗೊಂಡಿದ್ರೆ ಇನ್ನೊಂದಿರುತ್ತೆ ಅಂತಂದ್ರೆ ದಟ್ ಈಸ್ sin x⁵ ಇಂಟು ಇದಾಗೆ ಇರುತ್ತೆ sin x⁵. ಹಾಗೆ ಬರ್ಕೊಂಡಿದ್ದೀರಾ. x² ಕೂಡ ಕಾಮನ್ ತಗೊಂಡಿದ್ದೀರಾ. ಇನ್ನ 3 ಇರುತ್ತೆ. ಆ 3ನ ಇಲ್ಲೇ ಎಲ್ಲಾದ್ರೂ ಬರ್ಕೊಳ್ಳೋಣ, -3 ಅಂತ ಬರ್ಕೊಳ್ಳೋಣ. ಇದು ನಿಮಗೆ ಫೈನಲ್ ಆನ್ಸರ್. ಈ ಸ್ಟೆಪ್ಪು ಕಾಮನ್ ತೆಗಿತಕ್ಕಂಥದ್ದು, ಕಾಮನ್ ತೆಗಿದೇನೆ ಅಷ್ಟಕ್ಕೆ ಬಿಟ್ಟರು ಕೂಡ ನಿಮಗೆ ಏನು ಸಮಸ್ಯೆ ಇರಲ್ಲ. ಬಟ್ ಡಿಫ್ರೆನ್ಶಿಯೇಷನ್ ನೀಟಾಗಿ ನೋಡ್ಕೊಂಡಿರ್ಬೇಕು. ಎಲ್ಲೆಲ್ಲಿ ಚೈನ್ ರೂಲ್ ನೋಡಿ, ಇಲ್ಲಿ ಎರಡು ಕಡೆ ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದೀವಲ್ವಾ, ಅಲ್ಲಿ ಅದನ್ನ ಚೈನ್ ಆಫ್ ಚೈನ್ ಅಂತ ಕರಿತೀವಿ. ಒಂದೇ ಒಂದು ಅಪ್ಲೈ ಮಾಡಿದ್ರೆ ಚೈನ್ ರೂಲ್, ಎರಡು ಅಪ್ಲೈ ಮಾಡಿದ್ರೆ ಚೈನ್ ರೂಲ್, 3 ಅಪ್ಲೈ ಮಾಡಿದ್ರೆ ಚೈನ್ ರೂಲ್. ಆ ಥರ ನಿಮಗೆ ತುಂಬಾ ಬರ್ತಿರುತ್ತೆ. ಅದು 27ನೇ ಪ್ರಾಬ್ಲಮ್ ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇದು ಇಲ್ಲಿಂದ ಆಚೆಗೆ ಏನ್ ಮಾಡ್ತೀರಾ ಅಂತಂದ್ರೆ ಎರಡೆರಡು ಸಲ ಚೈನ್ ರೂಲ್ ಅಪ್ಲೈ ಮಾಡ್ತೀರಾ. ಅದನ್ನ ಚೈನ್ ರೂಲ್ ಅಂತ ಕರಿತೀವಿ. ಇದುವರೆಗೂ ನಾವು 1 ಅಪ್ಲೈ ಮಾಡಿದೀವಿ. ಈ ಪ್ರಾಬ್ಲಮ್ ಅಲ್ಲಿ 2 ಇತ್ತು. ಇಲ್ಲಿಂದ ಆಚೆಗೆ 2 ಇರುತ್ತೆ. ಇದು ಅಷ್ಟೇ ತುಂಬಾ ಸಿಂಪಲ್ ಆಗಿರುತ್ತದೆ, ನೋಡ್ಕೊಳ್ತೀರಾ. ಇಲ್ಲಿ ನಾವು ನಮ್ಗೆ ಗೊತ್ತಿಲ್ಲ ಇದು 2 ಚೈನ್ ರೂಲ್ ಅಪ್ಲೈ ಮಾಡಬೇಕು ಅಂತ. ಫಸ್ಟ್ ನೋಡ್ಕೊಳ್ಳೋಣ. ಸೆಕೆಂಡ್ ಮುಂದೆ ಇರೋದನ್ನ ಡಬ್ಬ. ಡಿಫ್ರೆನ್ಸಿಯೇಷನ್ ಬರೀತೀರಾ. ಡಿಫ್ರೆನ್ಸಿಯೇಷನ್ ಏನ್ ಬರುತ್ತೆ? dy/dx is equal to secant x के डेरिवेटिव secant x into tan x. secant डब्बा into tan डब्बा. ಆ ಡಬ್ಬಾ ಪ್ಲೇಸ್ ಅಲ್ಲಿ ಇದೆ tan √x ಇದೆ. secant x into tan x. x ಪ್ಲೇಸ್ ಅಲ್ಲಿ ಅಥವಾ ಡಬ್ಬಾ ಪ್ಲೇಸ್ ಅಲ್ಲಿ ಇದೆ tan √x ಇದೆ. secant ಡಬ್ಬಾ into tan ಡಬ್ಬಾ. ಮತ್ತೆ ಏನು ಬರೀಬೇಕು ಇಲ್ಲಿ? dy/dx of tan √x. ಈ ಡಬ್ಬಾಗೆ ಡೆರಿವೇಟಿವ್ ಬರಬೇಕು. ಡಬ್ಬಾ ಇದು ಸಿಂಪ್ಲಿಫಿಕೇಶನ್ ಏನೆಲ್ಲ ಆಗೇ ಇರ್ತದೆ. ಇದಕ್ಕೆ ನೋಡ್ಕೊಳ್ಳೋಣ. ಮತ್ತೆ ಏನಂತ ಕನ್ಸಿಡರ್ ಮಾಡಬೇಕು? ಇದು ಡಬ್ಬಾ ಅಂತ ತಗೋಬೇಕು. ಇದಕ್ಕೆ ಡೆರಿವೇಟಿವ್ ಬರೀಬೇಕಾದ್ರೆ tan ಡಬ್ಬಾಗೆ ಡೆರಿವೇಟಿವ್ secant² ಡಬ್ಬಾ. ಮತ್ತೆ ಡಬ್ಬಾಗೆ ಡೆರಿವೇಟಿವ್ ಬರೀತೀರಾ. ಅಂದ್ರೆ dy/dx is equal to secant of tan √x into tan of tan √x into tan ಡಬ್ಬಾ. ನೋಡಿ, ಅದನ್ನ ಬಿಟ್ಬಿಡಿ, ಹಿಂದೆ ಹೋಗಿರೋದ್ರಲ್ಲಿ ಇಲ್ಲಿಂದ ನೋಡ್ಕೊಳ್ತಾ ಹೋಗಿ. tan ಡಬ್ಬಾಗೆ ಡೆರಿವೇಟಿವ್ ಏನು ಬರೀತೀರಾ? secant² ಡಬ್ಬಾ ಪ್ಲೇಸ್ ಅಲ್ಲಿ ಏನಿದೆ? √x ಇದೆ. ಇಂಟು ಮತ್ತೆ dy/dx ಆಫ್ ಡಬ್ಬಾ ಅಂತಂದ್ರೆ √x ಗೆ ಡೆರಿವೇಟಿವ್ 1/2 √x. ಅದು ಎಲ್ಲದಕ್ಕೂ ಮಲ್ಟಿಪ್ಲೈ ಆಗಿರುತ್ತೆ. ಸಿಂಪಲ್ ಆಗಿ ನೀವು 1/2 √x ಅಂತನಾದ್ರೂ ಬರೀಬಹುದು, ಇಲ್ಲ ಅಂತಂದ್ರೆ /2 √x ಅಂತನಾದ್ರೂ ಬರೀಬಹುದು. ಇದು ಆನ್ಸರ್ ಆಗಿದೆ. ಜಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಅದನ್ನ ಕನ್ವರ್ಟ್ ಮಾಡೋದನ್ನ ನೋಡ್ಕೊಂಡ್ರೆ ಸಾಕು, ನಿಮಗೆ ಆ ಪ್ರಾಬ್ಲಮ್ಗಳು ಈಸಿ ಅನ್ಸುತ್ತೆ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. 28th one. cos of tan of root x plus 1 ಅಂತ ಇದೆ. ಅದನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ 29th one ಸಾಲ್ವ್ ಮಾಡ್ಕೊಳ್ಳೋಣ. 29th one ಅಲ್ಲಿ ನೋಡಿ, ಸೈನ್ ಮುಂದೆ ಏನಿರುತ್ತೆ ಇದನ್ನ ಡಬ್ಬಾ ಅಂತ ತಗೊಳ್ತಾರೆ. sin x ಗೆ ಡೆರಿವೇಟಿವ್ cos x, sin ಡಬ್ಬಾಗೆ cos ಡಬ್ಬಾ. ಅಂದ್ರೆ ಏನಾಯ್ತು? dy/dx is equal to sin ಡಬ್ಬಾಗೆ ಡೆರಿವೇಟಿವ್ cos ಡಬ್ಬಾ ಅಂತಂದ್ರೆ cos of x² cos ಡಬ್ಬಾ into dy/dx of ಡಬ್ಬಾ ಪ್ಲೇಸ್ ಅಲ್ಲಿ ಏನಿದೆ? cos of x² ಇದೆ.
ಇವಾಗ ಮತ್ತೆ ಅದಕ್ಕೆ ಡೆರಿವೇಟಿವ್ ಬರಬೇಕು. ಇಲ್ಲಿಂದ ಆಚೆ ಬರೋದೆಲ್ಲ ಬಿಟ್ಬಿಡಿ, ಅದು ಆಲ್ರೆಡಿ ಸಿಂಪ್ಲಿಫೈಡ್ ಆಗಿದೆ. ಮುಂದೆ ನೀವು ಡಿಫರೆನ್ಶಿಯೇಟ್ ಮಾಡ್ತಾ ಇರೋದನ್ನ ನೋಡ್ಕೋಬೇಕು. ಇದನ್ನ ನೋಡ್ಕೊಳ್ತೀರಾ ಅಂತಂದ್ರೆ ಇದು ಗೊತ್ತಿತ್ತು ನಿಮ್ಗೆ ಆಲ್ರೆಡಿ. ಇದ್ರ ಡಬ್ಬ ಕಾಸ್ ಡಬ್ಬ ಮೈನಸ್ ಸೈನ್ ಡಬ್ಬ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಬ್ಬ. ಎಷ್ಟು ಸಲ ಬಂದರೂ ಕೂಡ ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಅಲ್ಲಿಗೆ ಆನ್ಸರ್ ಬರೀತೀರಾ ಅಂತಂದ್ರೆ ಏನಾಗಿರುತ್ತೆ, ದಟ್ ಈಸ್ ಡಿ ಬೈ ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಡಬ್ಬಾಗೆ ಮೈನಸ್ ಸೈನ್ ಡಬ್ಬ, ಮೈನಸ್ ಇಲ್ಲಿ ಬರ್ಕೊಳ್ತಾ ಇದ್ದೀನಿ, ಸೈನ್ ಡಬ್ಬ ಪ್ಲೇಸ್ ಅಲ್ಲಿ ಇದೆ ಎಕ್ಸ್ ಸ್ಕ್ವೇರ್ ಸೈನ್ ಡಬ್ಬ ಇಂಟು ಇಲ್ಲಿ ಮುಂದೆ ಏನು ಬರೀತೀರಾ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್? ಎಕ್ಸ್ ಸ್ಕ್ವೇರ್ಗೆ ಡೆರಿವೇಟಿವ್ ಏನಾಯಿತು, 2x ಆಯಿತು. ಅದನ್ನ ಸ್ಟಾರ್ಟಿಂಗ್ಗೆ ಬರ್ಕೊಳ್ತೀವಿ. ಯಾವಾಗ ಬರೆದ್ರು ಏನು ಸಮಸ್ಯೆ ಇಲ್ಲ, ಯಾಕೆಂದ್ರೆ ಮಲ್ಟಿಪ್ಲಿಕೇಶನ್ ಇದೆ. ಆನ್ಸರು ಈ ಥರ ಆಯ್ತು. ನೆಕ್ಸ್ಟ್ 28th ಒನ್ ನೋಡಿ. ಇದು ಅಷ್ಟೇ, ಕಾಸಿಂದ ಮುಂದೆ ಇರುತ್ತಲ್ಲ ಇದನ್ನ ಡಬ್ಬ ಅಂತ ಕನ್ಸಿಡರ್ ಮಾಡ್ತೀವಿ. ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ಗೆ ಡೆರಿವೇಟಿವ್ ಮೈನಸ್ ಸೈನ್ ಎಕ್ಸ್, ಕಾಸ್ ಡಬ್ಬಗೆ ಮೈನಸ್ ಸೈನ್ ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ, ಟ್ಯಾನ್ ಆಫ್ ರೂಟ್ ಎಕ್ಸ್ ಪ್ಲಸ್ 1 ಅಂತ ಇದೆ. ನೆಕ್ಸ್ಟ್ ಇಂಟು ಇಲ್ಲಿ ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಪ್ಲಸ್ 1. ಇವಾಗ ಇದನ್ನ ಬಿಟ್ಬಿಡಿ, ಈ ಸ್ಟೆಪ್ ಬನ್ನಿ. ಇದು ಸಿಂಪ್ಲಿಫೈಡ್ ಆಗಿದೆ, ಇದಕ್ಕೆ ಡೆರಿವೇಟಿವ್ ಬರೀಬೇಕು. ಟ್ಯಾನ್ ಮುಂದೆ ಇರೋದು ಡಬ್ಬ, ಟ್ಯಾನ್ ಮುಂದೆ ಇರತಕ್ಕಂಥದ್ದು ಡಬ್ಬ ಅಂತ ಹೇಳ್ತಾರೆ. ದಟ್ ಈಸ್ ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಟ್ಯಾನ್ ಆಫ್ ರೂಟ್ ಎಕ್ಸ್ ಪ್ಲಸ್ 1 ಇಂಟು ಟ್ಯಾನ್ ಎಕ್ಸ್ಗೆ ಡೆರಿವೇಟಿವ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಟ್ಯಾನ್ ಡಬ್ಬಾಗೆ ಸೀಕೆಂಡ್ ಸ್ಕ್ವೇರ್ ಡಬ್ಬ ಪ್ಲೇಸ್ ಅಲ್ಲಿ ಇದೆ ರೂಟ್ ಆಫ್ ಎಕ್ಸ್ ಪ್ಲಸ್ 1 ಇದೆ ಇಂಟು ಮತ್ತೆ ಏನು ಬರೀಬೇಕು ನಾವಿಲ್ಲಿ, ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಆಫ್ ಎಕ್ಸ್ ಪ್ಲಸ್ 1 ಮತ್ತೆ ಅದನ್ನ ಹಾಗೆ ಕ್ಯಾರಿ ಮಾಡ್ತಾರೆ. ದಟ್ ಈಸ್ ಡಿ ಬೈ ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಆಫ್ ಟ್ಯಾನ್ ರೂಟ್ ಆಫ್ ಎಕ್ಸ್ ಪ್ಲಸ್ 1 ಹಾಗೆ ಬರ್ಕೊಂಡ್ರಿ ಇಂಟು ಅದರ ಜೊತೆಗೆ ಸೀಕೆಂಡ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 1 ಕೂಡ ಹಾಗೆ ಇರುತ್ತೆ ಇಂಟು ಮುಂದೆ ಡಿ ಬೈ ಡಿ ಎಕ್ಸ್ ಆಫ್ ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ರೂಟ್ ಆಫ್ ಎಕ್ಸ್ ಪ್ಲಸ್ 1 ಇದೆ. ರೂಟ್ ಆಫ್ ಎಕ್ಸ್ ಪ್ಲಸ್ 1 ಅಲ್ಲಿ ಈ ರೂಟ್ ಒಳಗಡೆ ಏನಿರುತ್ತೋ ಅದು ಡಬ್ಬ. ರೂಟ್ ಎಕ್ಸ್ಗೆ ಡೆರಿವೇಟಿವ್ 1/2 ರೂಟ್ ಎಕ್ಸ್, ರೂಟ್ ಡಬ್ಬಾಗೆ 1/2 ರೂಟ್ ಡಬ್ಬ, 1 ಡಿವೈಡೆಡ್ ಬೈ 2 ರೂಟ್ ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ ಎಕ್ಸ್ ಪ್ಲಸ್ 1, ಡಬ್ಬ ಪ್ಲೇಸ್ ಅಲ್ಲಿ ಎಕ್ಸ್ ಪ್ಲಸ್ 1 ಇದೆ. ಎಕ್ಸ್ ಪ್ಲಸ್ 1ಗೆ ಮತ್ತೆ ಡೆರಿವೇಟಿವ್ ಬರೀಬೇಕು. ಎಕ್ಸ್ಗೆ ಡೆರಿವೇಟಿವ್ 1 ಪ್ಲಸ್ 1ಗೆ ಡೆರಿವೇಟಿವ್ 0, 1 ಪ್ಲಸ್ 0 ಅಂತಂದ್ರೆ 1 ಆಗಿರುತ್ತೆ. ಆದ್ರಿಂದ ಇದಕ್ಕೆ ಇಂಟು 1 ಬರುತ್ತೆ. ಅಂದ್ರೆ ಫೈನಲ್ ಆನ್ಸರ್ ಈ ತರ ಆಯ್ತು. ಇದು ನಿಮಗೆ ಫೈನಲ್ ಆನ್ಸರ್ ಆಗಿರುತ್ತೆ. ನೀವು ಏನು ಮಾಡಬೇಕು ಅಂತಂದ್ರೆ ಈ ಪ್ರಾಬ್ಲಮ್ನ ಬರ್ಕೊಂಡು ನೀವೇ ಓನಾಗಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಪೆನ್ಸಿಲ್ ತಗೊಳ್ಳಿ, ಅದನ್ನು ಮಾರ್ಕ್ ಮಾಡ್ಕೊಂಡು ಡಬ್ಬ ಅಂತ ಮಾರ್ಕ್ ಮಾಡ್ಕೊಂಡು ಬರಿತಾ ಹೋದಾಗ ನಿಮಗೆ ನೀಟಾಗಿ ಅದು ಪ್ರಾಕ್ಟೀಸ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ನೀಟಾಗಿ ಇದನ್ನು ಕಲಿಬೇಕು. ಯಾಕೆಂತಂದರೆ ಈ ಚಾಪ್ಟರ್ ನೀಟಾಗಿ ಅರ್ಥ ಆದರೆ ಮುಂದೆ ಇಂಟಿಗ್ರೇಷನ್ನು ಇವೆಲ್ಲ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅವೆಲ್ಲ ನೀಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ 30th ಒನ್, y is equal to 2 ಇಂಟು ಅಂತಂದ್ರೆ ಅದು ಕಾನ್ಸ್ಟೆಂಟ್ ಅದನ್ನು ಬಿಡ್ತೀರಾ. ರೂಟ್ ಇದೆ ಅಂತಂದ್ರೆ ಒಂದು ಸೆಕೆಂಡ್, ರೂಟ್ ಒಳಗಡೆ ಇದೆಯಲ್ಲ ಅದನ್ನ ನೀವು ಡಬ್ಬ ಅಂತ ಕನ್ಸಿಡರ್ ಮಾಡಬೇಕು. ಆಗ್ಬೋದಲ್ವಾ? ಇವಾಗ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ದಟ್ ಈಸ್ ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2ನ ಹಾಗೆ ಇಟ್ಕೊಂಡ್ರಿ. ರೂಟ್ ಎಕ್ಸ್ಗೆ ಡೆರಿವೇಟಿವ್, ರೂಟ್ ಎಕ್ಸ್ಗೆ 1/2 ರೂಟ್ ಎಕ್ಸ್, ರೂಟ್ ಡಬ್ಬಾಗೆ 1/2 ರೂಟ್ ಡಬ್ಬ, 1 ಡಿವೈಡೆಡ್ ಬೈ 2 ರೂಟ್ ಡಬ್ಬ ಪ್ಲೇಸ್ ಅಲ್ಲಿ ಇದೆ ಕಾಟ್ ಆಫ್ ಎಕ್ಸ್ ಸ್ಕ್ವೇರ್ ಇದೆ ಇಂಟು ಇಲ್ಲಿ ಮತ್ತೆ ಏನು ಬರೀತೀರಾ, ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಡಬ್ಬ ಒಳಗಡೆ ಏನಿದೆ ಅದನ್ನು ಬರ್ಕೊಳ್ತೀರಾ, ಕಾಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಇಲ್ಲಿ 2ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಆಗಿದೆ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಬಾರ್ದು, ಯಾಕೆ ಅಂತಂದ್ರೆ ಕಾಟ್ ಸ್ಕ್ವೇರ್ ಇದ್ದಾಗ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಇದಕ್ಕೆ ಬರ್ತೀರಾ ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ಗೆ ಡೆರಿವೇಟಿವ್ ಬರೀಬೇಕು. ಕಾಟ್ ಪಕ್ಕ ಇರೋದು ಡಬ್ಬ ಆಯ್ತು. ಇವಾಗ
cot x के डेरिवेटिव माइनस कोसेकेंट स्क्वेयर x cos ಡಬ್ಬಾಗೆ ಮೈನಸ್ ಕೊಸೆಕೆಂಟ್ ಸ್ಕ್ವೇರ್ ಡಬ್ಬ ಅದನ್ನ ಇಲ್ಲಿ ಬರೀತಾ ಇದ್ದೀನಿ ಇಂಟು ಮೈನಸ್ ಕೊಸೆಕೆಂಟ್ ಸ್ಕ್ವೇರ್ ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ x ಸ್ಕ್ವೇರ್ ಇದೆ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಮತ್ತೆ ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ಬರ್ಕೊಳ್ತೀರಾ ಎಕ್ಸ್ ಸ್ಕ್ವೇರ್ಗೆ ಡೆರಿವೇಟಿವ್ 2x ಆಗಿರುತ್ತೆ ಫೈನಲ್ ಆನ್ಸರ್ ನಾವು ಈ ತರ ಬರೀಬಹುದು dy by dx is equal to ನ್ಯೂಮರೇಟರ್ ಅಲ್ಲಿ ಮೈನಸ್ ಇದೆ x ಸ್ಕ್ವೇರ್ಗೆ ಡೆರಿವೇಟಿವ್ 2x ಬರುತ್ತೆ ಇಂಟು ನ್ಯೂಮರೇಟರ್ ಅಲ್ಲಿ ಕೊಸೆಕೆಂಟ್ ಸ್ಕ್ವೇರ್ x ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ cot of x ಸ್ಕ್ವೇರ್ ಈ ತರ ಬರ್ಕೋಬಹುದು ಇದು ಫೈನಲ್ ಆನ್ಸರ್ ಆಗಿರುತ್ತೆ ಆಗ್ತಿದೆಲ್ವಾ ತುಂಬಾ ಸಿಂಪಲ್ ನೀವು ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಕಾನ್ಸೆಪ್ಟ್ ನೆಕ್ಸ್ಟ್ y is equal to 2 to the power of cos square x y is equal to 2 power cos x ಇದು ಕಾನ್ಸ್ಟೆಂಟ್ ಪವರ್ ಅಲ್ಲಿ ಇರತಕ್ಕಂಥದ್ದು ಡಬ್ಬ ಇವಾಗ ಫಂಕ್ಷನ್ ಯಾವ್ದಿರುತ್ತೋ ಅದು ಡಬ್ಬ ಅಂತ ಕನ್ಸಿಡರ್ ಮಾಡಬೇಕು 2 power x what is the derivative of a power x into log a 2 power x into log 2 2 power dabba into log 2 into d by dx of dabba so dy divided by dx is equal to 2 power x into ಅಂದ್ರೆ 2 power dabba into log 2 into d by dx of dabba ಅಂತಂದ್ರೆ cos square x ಅದನ್ನ ನಾನು cos x whole square ಅಂತ ಬರ್ಕೊಳ್ತೀನಿ ಯಾಕೆ ಸರ್ ಅಂತಂದ್ರೆ ಸಿಂಪ್ಲಿಫಿಕೇಶನ್ ಗೋಸ್ಕರ ಆ ತರ ಬರ್ಕೊಳ್ಳೋಣ ನೆಕ್ಸ್ಟ್ ಹಾಗಾದ್ರೆ ಏನಾಗಿರುತ್ತೆ ಅದು dy divided by dx is equal to ಇಲ್ಲಿ log 2 ಇದೆ log 2 ನ ಹಾಗೆ ಬರ್ಕೊಳ್ಳಿ ನೆಕ್ಸ್ಟ್ ಇಲ್ಲೇ ಇದೆ ಇಂಟು 2 to the power of cos square x ಇದೆ ಅದು ಹಾಗೆ ಇರಲಿ ಇಲ್ಲಿ cos x ಹೋಲ್ ಸ್ಕ್ವೇರ್ ಅಂತ ಇದೆ ಇಲ್ಲಿ ಫಂಕ್ಷನ್ ಬೇಸ್ ಅಲ್ಲಿ ಇದೆಯಾ ಪವರ್ ಅಲ್ಲಿ ಇದೆಯಾ ನೋಡ್ಕೋಬೇಕು ಬೇಸ್ ಅಲ್ಲಿ ಇದೆ ಅಂತಂದ್ರೆ x ಪವರ್ n ಗೆ ಡೆರಿವೇಟಿವ್ ಬರೀತೀರಾ x ಪವರ್ n ಗೆ ಡೆರಿವೇಟಿವ್ n ಇಂಟು x ಪವರ್ n ಮೈನಸ್ 1 2 ಮೈನಸ್ 1 ಅಂತಂದ್ರೆ 1 ಆಗಿರುತ್ತೆ ಇಂಟು d ಬೈ dx ಆಫ್ ಡಬ್ಬ ಇಂಟು d ಡಿವೈಡೆಡ್ ಬೈ dx ಆಫ್ ಯಾವುದನ್ನ ಡಬ್ಬ ಅಂತ ತಗೊಂಡಿದ್ರೆ cos x ಹಾಗಾದ್ರೆ ಡೈರೆಕ್ಟ್ ಆಗಿ cos x ಗೆ ಡೆರಿವೇಟಿವ್ ಬರೀತೀನಿ cos x ಗೆ ಡೆರಿವೇಟಿವ್ ಏನಾಗಿರುತ್ತೆ ಅಂತಂದ್ರೆ sin x ಅಂತ ಬರ್ಕೊಂಡಿದ್ದೀನಿ ಡಬ್ಬಾಗೆ ಡೆರಿವೇಟಿವ್ ಬರೆದಿದ್ದೀನಿ ಡಬ್ಬಾಗೆ ಡೆರಿವೇಟಿವ್ sin x ಆಗಿದೆ ನೆಕ್ಸ್ಟ್ ಇಲ್ಲಿ ಎರಡನ್ನ ಕಂಪೇರ್ ಮಾಡಿ 2 sin x into cos x sin 2x ಆಯಿತು ಫೈನಲ್ ಆಗಿ ಆನ್ಸರ್ ಏನು ಬರೀಬಹುದು dy divided by dx is equal to 2 to the power of cos square x into log 2 into sin 2x log 2 into sin 2x ಇಷ್ಟೇ ಈ ತರ ಸಿಂಪ್ಲಿಫೈ ಮಾಡ್ತೀರಾ ನೆಕ್ಸ್ಟ್ 32 ಇದು ಇಂಪಾರ್ಟೆಂಟ್ ಇದನ್ನ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾ ಇರ್ತಾರೆ ಇಟ್ ಮೇ ಬಿ 1 ಮಾರ್ಕ್ ಆರ್ 2 ಮಾರ್ಕ್ಸ್ y is equal to log of log x find dy by dx ಅಂತ ಕೇಳ್ತಾರೆ ಒನ್ಸ್ ಅಗೇನ್ ಲಾಗ್ ಇಂದ ಮುಂದೆ ಇರತಕ್ಕಂಥದ್ದು ಡಬ್ಬ ಅಲ್ವಾ ಇವಾಗ ಡಿಫರೆನ್ಸಿಯೇಷನ್ ಬರೀತೀರಾ ಅಂತಂದ್ರೆ ದಟ್ ಈಸ್ dy divided by dx is equal to log x ಗೆ ಡೆರಿವೇಟಿವ್ 1 by x log ಡಬ್ಬಾಗೆ 1 by ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ 1 by log x into d divided by dx of ಡಬ್ಬ ಪ್ಲೇಸ್ ಅಲ್ಲಿ ಏನಿದೆ ಅಂತಂದ್ರೆ log x ಇದೆ ಮತ್ತೆ what is the derivative of log x that is dy divided by dx is equal to 1 divided by log x into log x ಗೆ ಡೆರಿವೇಟಿವ್ 1 by x ಅಥವಾ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ನೋಡಿ x ನ ಇಲ್ಲಿ ಬರ್ಕೊಬಿಡಿ ಯಾಕೆಂತಂದ್ರೆ ಇದು ಮರ್ಜ್ ಆಗ್ಬಿಡುತ್ತೆ ಹಿಂದೆ ಬರ್ಕೊಳ್ಳಿ 1 divided by x log x 1 divided by x log x ಈ ತರ ಸಿಂಪ್ಲಿಫೈ ಮಾಡ್ತೀರಾ ನೋಡಿ ಅದೇ ತರ ಇವಾಗ 32 ಪ್ರಾಬ್ಲಮ್ಸ್ ಆಗಿದೆ ಇನ್ನೊಂದು 3 ಪ್ರಾಬ್ಲಮ್ಗಳನ್ನ ನಿಮಗೆ ಕೊಡ್ತೀನಿ ಟ್ರೈ ಮಾಡಿ ಅದನ್ನ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂತಂದ್ರೆ ಇಂಡಿವಿಜುವಲ್ ಆಗಿ ಹೇಳಿ ಸರ್ ಅದು ಗೊತ್ತಾಗಲಿಲ್ಲ ನೀವೇ ಹೇಳ್ಕೊಡಿ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಮೆಸೇಜ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ 33 ಪ್ರಾಬ್ಲಮ್ ನಂಬರ್ 33 y is equal to sin of root x plus cos square root x next 34 y is equal to log of x plus root of x square plus a
ನೆಕ್ಸ್ಟ್ 35 y is equal to log of x power 5. ಎಲ್ಲ ತುಂಬಾ ಸಿಂಪಲ್ ಆಗಿರುತ್ತದೆ. ಜಸ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ತೀರಾ. ಇಲ್ಲಿ ಯಾವುದನ್ನ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಫಸ್ಟ್ ಇವೆರಡು ಸಪರೇಟ್ ಆಗಿದೆ, ಇದನ್ನ ಡಬ್ಬ ಅಂತ ತಗೊಳ್ತೀರಾ. ಗೊತ್ತಿರುತ್ತೆ ನಿಮಗೆ, ಸೈನ್ ರೂಟ್ ಎಕ್ಸ್ ಆಲ್ರೆಡಿ ಬರ್ತಿದ್ದೀರಾ. ಕಾಸ್ ರೂಟ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದರೆ 1/2 ರೂಟ್ ಎಕ್ಸ್. ನೆಕ್ಸ್ಟ್ ಇಲ್ಲಿ ಬರ್ತೀರಾ. ಇದನ್ನ ನೀವು ಬರ್ಕೋಬೇಕಾದ್ರೆ ಏನ್ ಮಾಡಬೇಕು, ನಿಮ್ಗೆ ಅರ್ಥ ಆಗಬೇಕು ಅಂತ ಈ ತರ ತಗೋಬೇಕು. ಫಸ್ಟ್ ಇದನ್ನ ಏನಂತ ತಗೋಬೇಕು ಅಂತಂದ್ರೆ ಡಬ್ಬಾ ಪವರ್ ಎನ್ ಅಂತ ತಗೋಬೇಕು. ಡಬ್ಬಾ ಪವರ್ ಎನ್ ಇಂಟು ಡಬ್ಬಾ ಪವರ್ n-1 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಬ್ಬಾ. ಇದು ಇದಕ್ಕೆ ಡೆರಿವೇಟಿವ್. ನೆಕ್ಸ್ಟ್ ಇದಕ್ಕೆ ಬರ್ತೀರಾ. ಲಾಗ್ ಪಕ್ಕ ಏನಿದೆ ಇದನ್ನ ಡಬ್ಬಾ ಅಂತ ತಗೊಳ್ತೀರಾ. ಲಾಗ್ ಡಬ್ಬಾ 1 ಡಬ್ಬಾ ಇದನ್ನ ಬರ್ಕೊಳ್ತೀರಾ. ಮತ್ತೆ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಇದಕ್ಕೆ ಎಕ್ಸ್ಗೆ ಗೊತ್ತಿರುತ್ತೆ ಡೆರಿವೇಟಿವ್ 1 ಅಂತ ಆಯ್ತು. ಪ್ಲಸ್ ಇಲ್ಲಿ ಮತ್ತೆ ರೂಟ್ ಆಫ್ x² ಪ್ಲಸ್ ಎಗೆ ಬರೀಬೇಕಾದ್ರೆ ಇದನ್ನ ಡಬ್ಬಾ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ 35th ಒನ್ ಲಾಗ್ ಆಫ್ ಇದನ್ನ ಡಬ್ಬಾ ಅಂತ ತಗೊಳ್ತೀರಾ. 1 ಡಬ್ಬಾ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಮತ್ತೆ 1 ಡಬ್ಬಾ ಇಂಟು ಡಿ ಬೈ ಡಿ ಎಕ್ಸ್ ಆಫ್. ಆ ಥರ ಸಿಂಪ್ಲಿಫೈ ಮಾಡ್ತೀರಾ. ಅಥವಾ ಇದೊಂದನ್ನ ಹೇಳಬೇಕು ಅಂತಂದ್ರೆ ನೋಡಿ, ವೈಗೆ ಡೆರಿವೇಟಿವ್ ಬರೆದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಮುಂದೆ ಇರೋದನ್ನ ಡಬ್ಬಾ. ಲಾಗ್ ಡಬ್ಬಾನ ಏನಂತ ಬರೀತೀರಾ, 1 ಲಾಗ್ ಆಫ್ ಲಾಗ್ ಎಕ್ಸ್ ಪವರ್ 5 ಲಾಗ್ ಆಫ್ ಲಾಗ್ ಎಕ್ಸ್ ಪವರ್ 5 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಆಫ್ ಲಾಗ್ ಎಕ್ಸ್ ಪವರ್ 5. ಮತ್ತೆ ಇಲ್ಲಿ ಡೆರಿವೇಟಿವ್ ಬರೀಬೇಕಾದ್ರೆ ಇದು ಡಬ್ಬಾ ಆಯಿತು. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು dy by dx is equal to 1 ಇದನ್ನ ಆಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡಿ. ಇದನ್ನ ಯಾವ್ಯಾವ್ದು ಬರುತ್ತೋ ಡೆರಿವೇಟಿವ್ ಇಂದ ಹಿಂದೆ ಬರುತ್ತೆ ಆಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡಿ. ನಾನು ಅದು ಬಿಟ್ಟು ಬರೀತೀನಿ. ಲಾಗ್ ಡಬ್ಬಾ ಮತ್ತೆ ಅದಕ್ಕೆ ಡೆರಿವೇಟಿವ್ 1 ಡಿವೈಡೆಡ್ ಬೈ ಲಾಗ್ ಆಫ್ ಎಕ್ಸ್ ಪವರ್ 5 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಆಫ್ ಎಕ್ಸ್ ಪವರ್ 5. ಮತ್ತೆ ಇದನ್ನ ಹಾಗೆ ಕ್ಯಾರಿ ಮಾಡ್ತೀರಾ. ಇಲ್ಲಿಂದ ಮಾತ್ರ ಬರೀತಾ ಇದ್ದೀನಿ. ಮತ್ತೆ ಇದನ್ನ ಡಬ್ಬಾ ಅಂತ ತಗೋಬೇಕು. ಏನಾಯ್ತು ಅವಾಗ 1 by x power 5 ಇಂಟು ಡೆರಿವೇಟಿವ್ ಆಫ್ x power 5 ಏನಾಗುತ್ತೆ 5x power 4 ಆಗುತ್ತೆ. ಮಲ್ಟಿಪ್ಲೈ ಆಗಿರುತ್ತೆ. ಬೇಕಾದ್ರೆ ಇದನ್ನು ಕ್ಯಾನ್ಸಲ್ ಮಾಡಿ ನೀವು ಆನ್ಸರ್ ಬರೀಬೇಕು. ಆ ಥರ ಪ್ರಾಕ್ಟೀಸ್ ಮಾಡಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸಪೋಸ್ ಯಾವುದಾದ್ರೂ ಡೌಟ್ಸ್ಗಳಿದ್ರೆ ಇಂಡಿವಿಜುವಲ್ ಆಗಿ ಇದನ್ನು ಕೇಳಿ ಮತ್ತೆ ಅದನ್ನು ಬರೆದು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿ.